ಹಲೋ ಗೈಸ್, ವಾಟ್ಸಪ್ಪಿನ ಸೆಟ್ಟಿಂಗ್ಸಲ್ಲಿ ನಾವು ಚಾಟ್ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ ರೈಟ್, ಚಾಟ್ ಅಂತಿದೆಯಲ್ಲ ಅದರ ಕೆಳಭಾಗದಲ್ಲಿ ಚಾಟ್ ಬ್ಯಾಕಪ್ ಅಂತಿದೆ, ಅದನ್ನು ಓಪನ್ ಮಾಡಿ. ಈ ರೀತಿ ಚಾಟ್ ಬ್ಯಾಕಪ್ಪನ್ನು ಓಪನ್ ಮಾಡುವಾಗ ನಮಗೆ ಚಾಟ್ ಬ್ಯಾಕಪ್ ಅಂತೇಳಿ ಒಂದು ಗ್ರೀನ್ ಬಟನ್ ತೋರಿಸ್ತಾ ಇದೆ. ಇದು ನಾವು ಪದೇ ಪದೇ ಮಾಡಬೇಕಾಗಿರೋ ಒಂದು ಕೆಲಸ. ಇದು ಈ ರೀತಿ ಬ್ಯಾಕಪ್ಪನ್ನು ಕೊಟ್ಟಾಗ ಮಾತ್ರ ನಾವು ಯಾವುದಾದ್ರೂ ಕಾರಣಕ್ಕೆ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡಿದಾಗ ನಮಗೆ ಬ್ಯಾಕಪ್ಪು ಪುನಃ ದೊರಕ್ತದೆ. ಅಥವಾ ವಾಟ್ಸಪ್ಪು ಯಾವುದಾದ್ರೂ ಬೈ ಮಿಸ್ಟೇಕ್ ನಮಗೆ ಡಿಲೀಟ್ ಆಗಿ ಹೋಯ್ತು ಅಂತೇಳಿ ತಿಳ್ಕೊಳ್ಳಿ, ಆವಾಗಲೂ ಕೂಡ ನಮಗೆ ಈ ಮೊದಲಿದ್ದಂತಹ ಗ್ರೂಪ್ಗಳು, ಮೊದಲಿದ್ದಂತಹ ಚಾಟ್ಗಳು, ಯಾವ ವ್ಯಕ್ತಿಗಳು ಇವೆಲ್ಲ ನಮಗೆ ದೊರಕಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು ಚಾಟ್ ಬ್ಯಾಕಪ್ಪನ್ನು ಮಾಡಬೇಕಾಗತ್ತೆ. ಸೊ ಇದಿಷ್ಟೇ ಕೆಲಸ. ಯಾವತ್ತಾದರೂ ಒಂದು ಸಮಯ ಸಿಕ್ಕಾಗ ನಾವು ಈ ರೀತಿ ಕೆಲಸವನ್ನು ಮಾಡ್ತಾಯಿದ್ರೆ ಮಾತ್ರ ನಮಗೆ ಮೆಸೇಜ್ಗಳು ರಿಕವರಿಯಾಗಿ ಸಿಗ್ತವೆ. ಇಲ್ಲದಿದ್ದರೆ ಒಂದು ಸರಿ ಡಿಲೀಟ್ ಆಗಿ ಹೋದಂಥ ಮೆಸೇಜ್ಗಳು ನಮಗೆ ರಿಕವರಿಯಾಗಿ ಸಿಗಲ್ಲ. ಇಲ್ಲೀಗ ಬ್ಯಾಕಪ್ ಟು ಗೂಗಲ್ ಡ್ರೈವ್ ಅಂತ ಕೊಡ್ತೀವಿ. ಅಲ್ಲಿ ನಮಗೆ ಸ್ವಲ್ಪ ಆಪ್ಷನ್ಸ್ ಇದ್ದಾವೆ. ಇಲ್ಲೀಗ ಡೈಲಿ ಇದೆ, ವೀಕ್ಲಿ ಇದೆ, ಮಂತ್ಲಿ ಇದೆ. ಇದನ್ನು ಈ ಮೂರು ಆಪ್ಷನ್ಸನ್ನು ನಾವು ಆಟೋ ಬ್ಯಾಕಪ್ ಅಂತ ಕರಿತೀವಿ. ಓಕೆ, ಸೊ ಅದನ್ನು ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಓನ್ಲಿ ಒನ್ ಟ್ಯಾಪ್ ಬ್ಯಾಕಪ್ ಅಂತೇಳಿ ಇದೆಯಲ್ಲ, ಅದನ್ನು ಕೊಟ್ಟಾಗ ಸಾಮಾನ್ಯವಾಗಿ ಅದೇ ಒಳ್ಳೆಯದು. ಇಲ್ಲಿ ಈ ಮೂರನ್ನು ಡೈಲಿ, ವೀಕ್ಲಿ, ಮಂತ್ಲಿ ಇದೆಯಲ್ವಾ, ಅದನ್ನು ಆಟೋ ಬ್ಯಾಕಪ್ ಅಂತ ಕರಿತೀವಿ. ಅದರಲ್ಲಿ ಯಾವ್ದಾದ್ರು ಒಂದನ್ನು ಒತ್ತಿದರೆ ಡೈಲಿ ಬ್ಯಾಕಪ್ ಆಗುತ್ತೆ, ಇಲ್ಲ ವೀಕ್ಲಿ ಆಗುತ್ತೆ, ಇಲ್ಲ ಮಂತ್ಲಿ ಆಗುತ್ತೆ. ಆದರೆ ಫೋನ್ ಹ್ಯಾಂಗಿಂಗ್ ಆಗುವ ಕಾರಣ ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳು ಇದನ್ನು ಆಫ್ ಮಾಡಲಿಕ್ಕೆ ಹೇಳಿರೋದು. ಓಕೆ, ಮೇಲ್ಗಡೆ ಅದನ್ನು ಆನ್ ಮಾಡಿ ಅಂತೇಳಿ ಸಜೆಸ್ಟ್ ಮಾಡಿದ್ದೀವಿ. ಇನ್ನು ಬ್ಯಾಕಪ್ ಓವರ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ವೈಫೈ ಓವರ್ ಸೆಲ್ಯುಲರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಉತ್ತಮವಾದಂಥ ಸೆಟ್ಟಿಂಗ್ಸ್. ಈ ರೀತಿ ಮಾಡಿಬಿಟ್ಟು ಮೇಲೆ ಬ್ಯಾಕಪ್ ಅಂತೇಳಿ ಕೊಟ್ಟಾಗ ಪ್ರಿಪೇರಿಂಗ್ ಅಂತೇಳಿ ಕೊಟ್ಟು ಅದು ಏನಾಗುತ್ತೆ, ಒಂದು ಸರಿ ಬ್ಯಾಕಪ್ ಆಗ್ತದೆ. ಅಂದರೆ ನೀವಿರುವಂಥ ಗ್ರೂಪ್ಗಳು ಪರ್ಫೆಕ್ಟಾಗಿ ಇರ್ತವೆ. ಸೊ ಅಲ್ಲಿ ನೀವು ಬ್ಯಾಕಪ್ ಅಂತೇಳಿ ಕೊಟ್ಟಾಗ ಅದರದ್ದು ಒಂದು ಎವಿಡೆನ್ಸು ಇಲ್ಲಿರುತ್ತೆ. ಎಲ್ಲಿ? ಫೈಲ್ ಮ್ಯಾನೇಜರಲ್ಲಿ. ಫೈಲ್ ಮ್ಯಾನೇಜರ್ ಅದರ ಎವಿಡೆನ್ಸ್ ಬೇಕಿರೋ ತೋರಿಸ್ತೀನಿ ನೋಡಿ. ಲೋಕಲ್ ಫೈಲಲ್ಲಿ ಡಿವೈಸ್ ಸ್ಟೋರೇಜನ್ನು ಓಪನ್ ಮಾಡಿ. ಡಿವೈಸ್ ಸ್ಟೋರೇಜ್ನಲ್ಲಿ ವಾಟ್ಸಪ್ ಅಂತೇಳಿನೇ ಒಂದು ಫೋಲ್ಡರ್ ಇರುತ್ತೆ ನೋಡಿ. ಡಿವೈಸ್ ಫೋಲ್ಡ್ರಲ್ಲಿ ವಾಟ್ಸಪ್ ಅಂತಲೇ ಇದೆ ಒಂದು ಫೋಲ್ಡ್ರು. ಅದರಲ್ಲಿ ಡೇಟಾಬೇಸ್ ಅಂತೇಳಿ ಇದೆ ನೋಡಿ, ಅದನ್ನು ಓಪನ್ ಮಾಡಿ. ಇಷ್ಟಕ್ಕೊಂದು ಇಲ್ಲಿ ಕಾಣ್ತಾ ಇದೆ ನೋಡಿ, ಕ್ವಶನ್ ಮಾರ್ಕ್ ಇರುವಂಥದ್ದು, ಕ್ರಿಪ್ಟೋ ಅಂತೇಳಿ ಇದೇ ನೋಡಿ. ನಮ್ಮ ವಾಟ್ಸಪ್ಪಿನ ಎಲ್ಲ ಚಾಟ್ಗಳನ್ನು ಸಂರಕ್ಷಣೆ ಮಾಡಿರುವಂತಹ ಒಂದು ಫೈಲ್ ಇದು. ಓಕೆ, ಕ್ರಿಪ್ಟೋ ಫೈಲ್ ಅಂತೇಳಿ ಕರಿತೀವಿ. ಈ ಫೈಲು ನಾನು ಈಗಷ್ಟೇ ಜಸ್ಟ್ ನೋಡಿ 9:30 ರಾತ್ರಿ ಅಲ್ಲ, 9:33 ಮೇಲೆ ಕ್ಲಾಕ್ ಟೈಮ್ ನೋಡಿ, ಫಸ್ಟ್ ಇದೆ ನೋಡಿ ಮೇಲ್ಗಡೆ ಇರೋದು, ಅದೇ ನಮ್ಮ ಈಗ ಸದ್ಯಕ್ಕೆ ನಾನೀಗ ಬ್ಯಾಕಪ್ ಅಂತ ಕೊಟ್ಟಾಗ ಆಗಿರುವಂಥ ವಿಚಾರ. ಅದು ಎಷ್ಟು ಬ್ಯಾಕಪ್ ಆಗಿದೆ? 9.4 ಸಮಥಿಂಗ್ ಬ್ಯಾಕಪ್ ಆಗಿದೆ. ಸೊ ಇಲ್ಲಿ ಬ್ಯಾಕಪ್ ಅಂತ ಕೊಟ್ಟಿದ್ದ ತಕ್ಷಣ ಅದು ಅಲ್ಲಿಗೆ ಹೋಗ್ತದೆ. ಇನ್ನೊಂದು ಬ್ಯಾಕಪ್ ಆಗ್ತಾಯಿದೆ, ಸೆಕೆಂಡ್ ಬ್ಯಾಕಪ್ ಅಂತ ಕರಿತೀವಿ. ಗೂಗಲ್ ಅಕೌಂಟಲ್ಲೂ ಬ್ಯಾಕಪ್ ಆಗ್ತಾ ಇರ್ತದೆ. ಅದೇನದು? ಅದು ನಮ್ಮ ವಾಟ್ಸಪ್ನಲ್ಲಿರುವಂಥ ಪಾರ್ಟಿಸಿಪೆಂಟ್ ಅಥವಾ ಚಾಟ್ಗಳು, ಯಾರ್ಯಾರಿಗೆ ಚಾಟ್ ಮಾಡ್ತಾ ಇದ್ದೀವಿ ಅವರ ಹೆಸರು, ಅವು ಒಂದು ಕಡೆಗೆ ಬ್ಯಾಕಪ್ ಆಗಿರುತ್ತೆ. ಮತ್ತು ನಮ್ಮ ವಾಟ್ಸಪ್ಪಿನ ಪ್ರತಿಯೊಂದು ಸೆಟ್ಟಿಂಗ್ಸ್ಗಳು ಬ್ಯಾಕಪ್ ಆಗ್ತವೆ. ಅದು ಎಲ್ಲಿ? ಗೂಗಲ್ ಡ್ರೈವಲ್ಲಿ ಮೇಲೆ 3 ಡಾಟ್ ಇದೆ, ಅದರಲ್ಲಿ ಬ್ಯಾಕಪ್ ಅಂತಿದೆ ನೋಡಿ. ಈ ಭಾಗಕ್ಕೆ ಅದು ಏನಾಗ್ತಾ ಇರ್ತದೆ? ಬ್ಯಾಕಪ್ ಆಗ್ತಾ ಇರ್ತದೆ. ಇಲ್ಲಿ ಒಂದು ಸರಿ ಆದರೂ ನೀವು ಬ್ಯಾಕಪ್ ಮಾಡಿದರೆ ನೋಡಿ, ಅಲ್ಲಿ ಫೋನ್ ನಂಬರ್ ಕೂಡ ಇದೆ. ವಾಟ್ಸಪ್ ಅಂತೇಳಿ ಬರೆದ್ಬಿಟ್ಟು ಅವರ ಫೋನ್ ನಂಬರ್ ಇದೆ, ಫೋನ್ ನಂಬರ್ ಬರೆದು ಬ್ಯಾಕಪ್ ಅಂತೇಳಿ ಇದೆ. ಅಂದರೆ ಆ ಫೋನ್ ನಂಬರ್ನ ವಾಟ್ಸಪ್ಪು ಏನೇನಿದ್ದಾವೆ ಅದು ಪೂರ್ತಿ ಡ್ರೈವ್ನಲ್ಲಿ ಒಂದು ಸಾರಿ ಬ್ಯಾಕಪ್ ಆಗಿ ಇರ್ತದೆ. ಸೊ ನೀವು ಆವಾಗ ನೋಡಿ, ಆ ಬ್ಯಾಕಪ್ ಅಂತೇಳಿ ಒತ್ತುವಂತಹ ಆಪ್ಷನ್ ಇದೆಯಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.